ವಾಟ್ಸ್ಆ್ಯಪ್ನ ಸ್ಥಳ ಹಂಚಿಕೆ ಫೀಚರ್ಸ್ ಬಗ್ಗೆ ನಿಮಗೆ ತಿಳಿದಿರಬಹುದು. ಅದರ ಸಹಾಯದಿಂದ ಬಳಕೆದಾರರು ತಮ್ಮ ರಿಯಲ್ ಟೈಮ್ ಸ್ಥಳವನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬಹುದು. ಇದೀಗ ಇದೇ ಆಪ್ಷನ್ ಗೂಗಲ್ ಮ್ಯಾಪ್ನಲ್ಲಿ ಲಭ್ಯವಿದೆ. ಅದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಆಂಡ್ರಾಯ್ಡ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್. ವಾಟ್ಸಪ್ನ ಸ್ಥಳ ಹೆಚ್ಚಿಕೆ ವೈಶಿಷ್ಟ್ಯದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅದರ ಸಹಾಯದಿಂದ ಬಳಕೆದಾರರು ತಮ್ಮ ರಿಯಲ್ ಟೈಮ್ ಸ್ಥಳವನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬಹುದು. ಇದೀಗ ಅಂಥದ್ದೇ ವೈಶಿಷ್ಟ್ಯವು ಗೂಗಲ್ ಮ್ಯಾಪ್ನಲ್ಲಿ ಲಭ್ಯವಿದೆ. ಗೂಗಲ್ ಇತ್ತೀಚೆಗೆ ಗೂಗಲ್ ಮ್ಯಾಪ್ನಲ್ಲಿ ಹೊಸ ವೈಶಿಷ್ಟ್ಯವನ್ನು ಪರಿಚಯಿಸಿದ್ದು, ಅದು ವಾಟ್ಸಪ್ನ ಸ್ಥಳ ಹಂಚಿಕೆ ವೈಶಿಷ್ಟ್ಯವನ್ನು ಹೋಲುತ್ತೆ. ಈ ವೈಶಿಷ್ಟ್ಯಕ್ಕೆ ಯಾವುದೇ ಹೆಚ್ಚುವರಿ ಅಪ್ಲಿಕೇಶನ್ ಅಗತ್ಯ ಇಲ್ಲ. ನೇರವಾಗಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸೇರಿಸಲ್ಪಟ್ಟಿದೆ. ಬಳಕೆದಾರರು ಸ್ಥಳವನ್ನು ಹಂಚಿಕೊಳ್ಳೋಕೆ ಪ್ರತ್ಯೇಕ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುವ ಅಗತ್ಯ ಇಲ್ಲ. ಈ ವೈಶಿಷ್ಟ್ಯದ ಪ್ರಯೋಜನಗಳೇನು? ಈ ಹಿಂದೆ ವಾಟ್ಸಪ್ನಂತಹ ಅಪ್ಲಿಕೇಶನ್ಗಳು ಬಳಕೆದಾರರಿಗೆ ತಮ್ಮ ಸ್ಥಳವನ್ನು ಹಂಚಿಕೊಳ್ಳುವ ವೈಶಿಷ್ಟ್ಯವನ್ನು ನೀಡ್ತಾ ಇದ್ವು. ಆದರೆ ಗೂಗಲ್ ಈ ಆವೃತ್ತಿಯ ನೇರವಾಗಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದಕ್ಕಾಗಿ ಬಳಕೆದಾರರು ಯಾವುದೇ ಹೆಚ್ಚುವರಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುವ ಅಗತ್ಯ ಇಲ್ಲ. ಇದು ಆಂಡ್ರಾಯ್ಡ್ ಫೋನ್ ಬಳಕೆದಾರರಿಗೆ ಉಪಯುಕ್ತವಾಗಬಹುದು. ಉತ್ತಮ ಸಂಗತಿ ಅಂದರೆ ನೀವು ಯಾವಾಗ ಬೇಕಾದರೂ ಅದನ್ನು ಆಫ್ ಮಾಡಬಹುದು. ನೀವು ನಿಗದಿತ ಸಮಯದವರೆಗೆ ನಿಮ್ಮ ಸ್ಥಳವನ್ನು ಹಂಚಿಕೊಳ್ಳಬಹುದು. ಅಂದರೆ ಈ ಸಮಯ ಮುಗಿದ ನಂತರ ಹಂಚಿಕೆ ನಿಲ್ಲುತ್ತೆ. ಲೊಕೇಶನ್ ಶೇರ್ ಮಾಡೋದು ಹೇಗೆ? ಮೊದಲನೇದಾಗಿ ನಿಮ್ಮ ಆಂಡ್ರಾಯ್ಡ್ ಸಾಧನದಲ್ಲಿ ನಿಮ್ಮ ಗೂಗಲ್ ಖಾತೆಯೊಂದಿಗೆ ಸೈನ್ ಇನ್ ಮಾಡಿ ಮತ್ತು ಗೂಗಲ್ ಮ್ಯಾಪ್ ತೆರೆಯಿರಿ. ಅಲ್ಲಿ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹುಡುಕಾಟ ಪಟ್ಟಿಯಲ್ಲಿ ಸಂಪರ್ಕ ಹೆಸರನ್ನು ಹುಡುಕಿ. ನಿಮ್ಮ ಸ್ಥಳವನ್ನು ಹಂಚಿಕೊಳ್ಳೋಕೆ ಬಯಸುವ ಸಂಪರ್ಕವನ್ನು ಆಯ್ಕೆ ಮಾಡಿ. ನಿಮ್ಮ ಗೂಗಲ್ ಸಂಪರ್ಕಗಳಿಗೆ ವ್ಯಕ್ತಿಯನ್ನು ಸೇರಿಸಲಾಗಿದೆ ಎಂಬುದನ್ನು ಸಹ ನೆನಪಲ್ಲಿ ಇಟ್ಕೊಳ್ಳಿ. ಸಂಪರ್ಕ ಪುಟಕ್ಕೆ ಹೋದ ನಂತರ ನೀವು ಸ್ಥಳ ಹಂಚಿಕೆ ಆಯ್ಕೆ ಕಾಣಬಹುದು. ಅದರ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ರಿಯಲ್ ಟೈಮ್ ಸ್ಥಳವನ್ನು ಹಂಚಿಕೊಳ್ಬಹುದು. ನಿಮ್ಮ ರಿಯಲ್ ಟೈಮ್ ಸ್ಥಳವನ್ನು ಹಂಚಿಕೊಳ್ಳೋಕೆ ಬಯಸುವ ಸಮಯವನ್ನು ಆಯ್ಕೆ ಮಾಡಲು ಇಲ್ಲಿ ನಿಮ್ಮನ್ನು ಕೇಳಲಾಗುತ್ತೆ. ನೀವು ಎಲ್ಲಿವರೆಗೆ ಅಥವಾ ಅನಿರ್ದಿಷ್ಟ ಅವಧಿ ನಿಮ್ಮ ಸ್ಥಳವನ್ನು ಹಂಚಿಕೊಳ್ಳಬಹುದು. ನಿಮ್ಮ ಸ್ಥಳವನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸೋಕೆ ನೀವು ಬಯಸಿದರೆ ಸಂಪರ್ಕದ ಮಾಹಿತಿಗೆ ಹಿಂದಿರುಗಿ ಮತ್ತು ಹಂಚಿಕೊಳ್ಳೋದನ್ನು ನಿಲ್ಲಿಸಿ. ಆಯ್ಕೆಯನ್ನು ಆರಿಸಿ. ನೀವು ಬಯಸಿದರೆ ಹಂಚಿಕೆ ಅವಧಿಯನ್ನು ಬದಲಾಯಿಸಲು ನೀವು ಸೆಟ್ಟಿಂಗ್ ಅನ್ನು ಸರಿಹೊಂದಿಸಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.